ನನ್ನ ಹೆಸರು ಸಾನ್ವಿ ಮಹಾಂತೇಶ್ ಅಜ್ಜಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಕೆಎಲ್ಇ ಸಂಸ್ಥೆ ಶಾಲೆ, ರಾಜಾಜಿನಗರದಿಂದ ಬಂದಿದ್ದೇವೆ. ನಾನು ಇವತ್ತು ಸಾವಿರದ ಶರಣಿ ನೀಲಾಂಬಿಕೆ ಅವರ ಬಗ್ಗೆ ಮಾತನಾಡುತ್ತಿದ್ದೇನೆ. ಅವರ ಪಾತ್ರವನ್ನು ಮಾಡುತ್ತಿದ್ದೇನೆ. ಈಗ ನಾನು ತಾಯಿ ನೀಲಾಂಬಿಕೆಯರ ಕಿರು ಪರೀಕ್ಷೆಯನ್ನು ಕೊಡುತ್ತಿದ್ದೇನೆ. ಅವರು ನೀಲಾಂಬಿಕೆಯು 12ನೇ ಶತಮಾನದ ಒಬ್ಬ ಶಿವಶರಣೆ ಮತ್ತು ವಚನಕಾರತಿ. ಅವರ ತಂದೆ ವಿಜ್ಜಳ ಮತ್ತು ಅವರ ತಾಯಿ ಸಿದ್ದರಸ. ಅವರ ಅಂಕಿತನಾಮ ಸಂಗಯ್ಯ. ಅವರು 25ಕ್ಕಿಂತ ಹೆಚ್ಚು ವಚನವನ್ನು ಬರೆದಿದ್ದಾರೆ. ಈಗ ನಾನು ಅವರ ವಚನವನ್ನು ಹಾಡುತ್ತಿದ್ದೇನೆ. ಅಲ್ಲಮನ ಸಂಘ, ಅಜಗಣ್ಣನ ಸಂಘ, ಕಕ್ಕಯ್ಯನ ಸಂಘ, ಚಿಕ್ಕಯ್ಯನ ಸಂಘ, ಎಲ್ಲರ ಸಂಘ, ಯತಿಗಳ ಸಂಘ, ಜತಿಗಳ ಸಂಘ, ಮಾನ್ಯರ ಸಂಘ, ಮುಖ್ಯರ ಸಂಘ, ಸಂಗಯ್ಯ ಎನ್ನ ಸಂಘ, ಎನ್ನ ಬಸವಣ್ಣಯ್ಯರ ಸಂಘ. ಈ ವಚನದ ಅರ್ಥ: ನಾವು ಉತ್ತಮರ ಸಂಘ ಮಾಡಿದರೆ ನಾವು ಉತ್ತಮವಾಗಿ ಇರುತ್ತೇವೆ. ಹಾಗೆ ನಾವು ಕೆಟ್ಟವರ ಸಂಘ ಮಾಡಿದರೆ ನಾವು ಕೊಳಚೆಯ ನೀರು ಕುಡಿದಂಗೆ ಇರುತ್ತದೆ. ನಮ್ಮ ಸಂಘ ಯಾವ ರೀತಿಯಾಗಿ ಇರಬೇಕೆಂದು ತಾಯಿ ನೀಲಾಂಬಿಕೆಯು ಈ ವಚನವನ್ನು ಬರೆದಿದ್ದಾರೆ.